ಒಬ್ಬ ಓದುಗ ತನ್ನ ಬದುಕಿನಲ್ಲಿ 1000 ಬಾಳು ಬಾಳುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಮಾತು. ಈ ಒಂದು ಸ್ಟೇಟ್ಮೆಂಟೇ ಅದ್ಭುತವಾಗಿದೆ ಅಲ್ಲ. ಒಬ್ಬ ಓದುಗ ಅಂದರೆ ಒಬ್ಬ ಸಾಹಿತ್ಯದ ಓದುಗ ತನ್ನ ಬದುಕಿನಲ್ಲಿ, ತನ್ನ ಒಂದೇ ಬದುಕಿನಲ್ಲಿ 1000 ಬಾಳು ಬಾಳ್ತಾನಂತೆ. ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕೆ ಗೊತ್ತಾ, ಈಗ ನಾವೆಲ್ಲರೂ ಬಹಳ ಸಾಮಾನ್ಯ ಜನ ಬದುಕ್ತಿರ್ತೀವಿ. ನಮ್ಮದೇ ಒದ್ದಾಟಗಳು, ನಮ್ಮದೇ ಏನೇನೋ ಕೌಟುಂಬಿಕ, ವ್ಯಾವಹಾರಿಕ ನೂರಾರು ಜಂಜಾಟಗಳ ಮಧ್ಯೆ ಬದುಕ್ತಿರುವಂಥ ಸಂದರ್ಭದಲ್ಲಿ ಒಂದು ಬದುಕು ಹೋಗೋದೇ ಹೆಚ್ಚು. ಅಂಥದ್ರಲ್ಲಿ ಒಬ್ಬ ಓದುಗ, ಆತನಿಗೆ ಸಾಹಿತ್ಯದ್ದು ಅಥವಾ ಒಂದು ಕಲೆಯ ಪ್ರೀತಿಯೋ ಇದ್ದರೆ ಆತ 1000 ಬಾಳು ಬಾಳ್ತಾನಂತೆ. ಯಾರ ಮೂಲಕ? ಅದೇ ಈ ಪುಸ್ತಕಗಳ ಮೂಲಕ ಸ್ನೇಹಿತರೆ. ಒಬ್ಬ ಓದುಗ ಒಂದೇ ಬದುಕಿನಲ್ಲಿ 1000 ಬಾಳು ಬಾಳುತ್ತಾನೆ ಅಂತ ಅನ್ನೋದು ಸಾಹಿತ್ಯದ ಬಗ್ಗೆ ಇರುವಂಥ ಭಾಳ ಪ್ರಸಿದ್ಧವಾದ ಮಾತದು. ಯಾಕೆ ಈ ಮಾತಿನ ಮೂಲಕ ಇವತ್ತಿನ ಬುಕ್ ಟಾಕ್ ಅಥವಾ ಪುಸ್ತಕ ಪರಿಚಯವನ್ನು ಶುರು ಮಾಡ್ತಾ ಇದ್ದೇನೆ ಅಂತಂದರೆ ಅದಕ್ಕೊಂದು ಭಾಳ ಮುಖ್ಯವಾದ ಕಾರಣ ಇದೆ. ಈ ಸಾಲು, ಒಬ್ಬ ಓದುಗ ತನ್ನ ಬದುಕಿನಲ್ಲಿ 1000 ಬಾಳು ಬಾಳುತ್ತಾನೆ ಅಂತ ಬರೆದಿರುವಂಥದ್ದೇ ಈ ಪುಸ್ತಕದಲ್ಲಿ. ಈಗ ನಾನು ನಿಮಗೆ ಪರಿಚಯಿಸಕ್ಕೆ ಹೊರಟಿರುವಂಥ ಪುಸ್ತಕದಲ್ಲಿ. ಪುಸ್ತಕದ ಹೆಸರು ಸರಹದ್ದು ಅಂತ ಹೇಳಿ ಸ್ನೇಹಿತರೆ. ಇದೊಂದು ಕಥಾ ಸಂಕಲನ, 11 ಕಥೆಗಳ ಸಂಕಲನ, 11 ಸಣ್ಣ ಕಥೆಗಳ ಒಟ್ಟು ಪುಸ್ತಕ ಸರಹದ್ದು. ಅದರಲ್ಲಿ ಸರಹದ್ದು ಅಂತ ಕೂಡ ಒಂದು ಕಥೆ ಇದೆ. ಆ ಕಥೆಯ ಶೀರ್ಷಿಕೆ ಬರೆದವರು ನಮ್ಮ ಸೋದರಿಯಂತಹ ಅಕ್ಕ, ನಮ್ಮ ದೀಪಾ ಹಿರೇಗುತ್ತಿಯವರು ಸ್ನೇಹಿತರೆ. ದೀಪಾ ಹಿರೇಗುತ್ತಿಯವ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ನಿಮಗೆ, ಅವರ ಪುಸ್ತಕಗಳ ಬಗ್ಗೆ ಮಾತಾಡೋಕ್ಕೆ ಮೊದಲು. ದೀಪಾ ಹಿರೇಗುತ್ತಿಯವರು ಈಗ ಸದ್ಯ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ, ಮಲೆನಾಡು, ದಟ್ಟ ಮಲೆನಾಡು ಕೂಡ ಕರಿಬೋದು ತಾವು. ಕಾಫಿ ನಾಡು ಬೇಸಿಕ್ಲಿ ನಮ್ಮ ಕೊಪ್ಪ. ಕಾಫಿ ಮತ್ತು ಅಡಿಕೆ ಬಹಳ ಪ್ರಸಿದ್ಧಿ ಕೊಪ್ಪದಲ್ಲಿ. ಕಾಫಿಯೇ ಒಂದು ಕೈ ಹೆಚ್ಚು ಅಂತ ಹೇಳ್ಬೋದು. ಆ ಊರಿನಲ್ಲಿ ತನ್ನ ಸಂಗಾತಿ ಸುಧೀರ್ ಅವರೊಂದಿಗೆ ಬದುಕ್ತಿರುವಂತಹ, ಆ ಕೊಪ್ಪದ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತಹ ವೃತ್ತಿಯ ನಮ್ಮ ದೀಪಾ ಹಿರೇಗುತ್ತಿಯವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹಿರೇಗುತ್ತಿ ಅಂತನ್ನುವ ಗ್ರಾಮದವರು. ಹಿರೇಗುತ್ತಿ ಅಂತ ಅನ್ನೋದು ಅವ್ರ ಊರಿನ ಹೆಸರು. ಅವರು ಆ ಊರಿನ ಹೆಸರನ್ನ ತಮ್ಮ ಹೆಸರಿನ ಜೊತೆಗೆ ಸೇರಿಸ್ಕೊಂಡಿದ್ದಾರೆ, ಅವರ ಸರ್ನೇಮ್ ಅಂತ ಹೇಳಿ. ದೀಪಾ ಹಿರೇಗುತ್ತಿಯವರು ಈ ಕಥಾ ಸಂಕಲನ ಸರಹದ್ದನ್ನು ನನಗೆ ಕೊಟ್ಟಿದ್ದು ಯಾವಾಗ ಅಂತಂದರೆ, ಕೊಪ್ಪದಲ್ಲಿ ನನ್ನ ತೇಜಸ್ವಿ ಅಂತನ್ನುವ ನಾಟಕ ಇತ್ತು ನಮ್ಮದು, ಕಲಾ ಮಾಧ್ಯಮ ತಂಡದ್ದು. ನನ್ನ ಪತ್ನಿ, ನನ್ನ ತಂಡ ಎಲ್ಲ ಅಭಿನಯಿಸ್ತೀವಿ, ನಿಮಗೆ ಗೊತ್ತಿದೆ ಅನೇಕರಿಗೆ. ನಾನು ತೇಜಸ್ವಿ ಪಾತ್ರ ಕೂಡ ಮಾಡ್ತೇನೆ, ನನ್ನ ಪತ್ನಿ ರಾಜೇಶ್ವರಿ ಅವರ ಪಾತ್ರ ಮಾಡ್ತಾರೆ. ತೇಜಸ್ವಿ ಮತ್ತು ರಾಜೇಶ್ವರಿ ಅವರ ದಾಂಪತ್ಯದ ಕಥೆ ಇದು. ಆ ನಾಟಕವನ್ನು ಅವರ ಪತಿ ಸುಧೀರ್ ಅವರು ಮತ್ತು ಅವ್ರ ತಂಡ ಎಲ್ಲ ಸೇರಿ ಕೊಪ್ಪದಲ್ಲಿ ಆಯೋಜನೆ ಮಾಡಿದರು. ನಾವು ಹೋಗಿದ್ವಿ. ಯಾವಾಗಂತ ತುಂಬ ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ ನಂಗೆ, ಕ್ಷಮೆ ಇರಲಿ. ಈಗ ಒಂದು 2 ತಿಂಗಳ ಹಿಂದೆ ಹೋದಾಗ ದೀಪ ಅವರ ಪರಿಚಯ ಆಯಿತು. ಅವರಲ್ಲಿ ಮಾತಾಡ್ತಾ ನಾನು ಅವ್ರ ಕಥೆಗಳನ್ನು ಅಥವಾ ಅವರ ಅಂಕಣ ಬರಹಗಳನ್ನು, ಅವರ ಲೇಖನಗಳನ್ನು ನಾನು ಬೇರೆ ಬೇರೆ ಬಿಡಿ ಪತ್ರಿಕೆಗಳಲ್ಲಿ ಬರುವಂತಹ ಬೇರೆ ಬೇರೆ ಮ್ಯಾಗಝೈನ್ಸ್ಗಳಲ್ಲೆಲ್ಲ ಓದ್ತಿದ್ದೆ. ಅದನ್ನು ಅವ್ರು ತಿಳಿಸಿದೆ ನಾನು. ಮಯೂರದಲ್ಲೆಲ್ಲ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ ಅವರು. ಪ್ರಜಾವಾಣಿಲಿ ಈಗ ನುಡಿ ಬೆಳಗು ಅಂತ ಒಂದು ಅಂಕಣ ಬರುತ್ತೆ, ಅಲ್ಲೂ ಕೂಡ ಬರೀತಾರೆ ದೀಪಾ ಹಿರೇಗುತ್ತಿಯವರು. ಪುಟ್ಟ ಕಥೆಗಳ ಮೂಲಕ ಬದುಕಿನ ತುಂಬ ದೊಡ್ಡ ಸಂದೇಶವನ್ನು ತಲುಪಿಸುವಂಥ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೀಪಾ ಹಿರೇಗುತ್ತಿಯವರು. ಅದರಲ್ಲಿ ಬೇರೆ ಬೇರೆ ಲೇಖಕರೆಲ್ಲ ಬರೀತಾರೆ, ಪ್ರಜಾವಾಣಿಲಿ ಬರುತ್ತೆ, ದಯವಿಟ್ಟು ಓದಿ ಅದನ್ನು. ಅವರು ನನಗೆ ಕೊಟ್ಟಂಥ ಪುಸ್ತಕ ಇದು ಸರಹದ್ದು ಅಂತ ಹೇಳಿ, ಅವ್ರ ಕಥೆಗಳ ಸಂಕಲನ. ನಾನು ತಿಳಿಸ್ತೀನಿ ಮೇಡಮ್ ಅಂತ ಹೇಳಿದೆ. ಆದರೆ ನನ್ನ ನೂರಾರು ಒದ್ದಾಟಗಳ ಮಧ್ಯೆ, ಈ ಕಲಾ ಮಾಧ್ಯಮವನ್ನು ಹೊತ್ತೊಯ್ಯುವ, ಮುಂದಕ್ಕೆ ತೊಗೊಂಡೋಗುವ ಒಂದು ಒದ್ದಾಟಗಳ ಮಧ್ಯೆ, ನನ್ನ ಕೌಟುಂಬಿಕ ಅನೇಕ ವಿಚಾರಗಳ ಮಧ್ಯೆ ಈ ಪುಸ್ತಕ ಓದೋಕ್ಕಾಗಿರಲಿಲ್ಲ. ನನ್ನ ಟೇಬಲ್ ಮೇಲೆ ಭಾಳ ದಿನಗಳಿಂದ ಇತ್ತು. ಅಲ್ಲಲ್ಲ ಒಂದೊಂದೇ ಕಥೆ ಓದ್ತಾ ಇದೆ. ಕೊನೆಗೂ ಅವ್ರ ಪುಸ್ತಕ ಕೊಟ್ಟ 2 ತಿಂಗಳ ನಂತರ ನಾನು ಈ ಪುಸ್ತಕ ಮುಗಿಸೋಕ್ಕೆ ಸಾಧ್ಯ ಆಗಿದೆ. ಮೊದಲು ನಮ್ಮ ಸಹೋದರಿ ದೀಪಾ ಅವರಿಗೆ ನಾನು ಕ್ಷಮೆ ಕೋರ್ತೇನೆ, ನಾನು ತಡ ಮಾಡಿದ್ದಕ್ಕೆ. ಈ ಪುಸ್ತಕದ ಪರಿಚಯ ಮಾಡೋಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಇದೆ. ಏನು ಅಂತಂದರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಉತ್ತರ ಕನ್ನಡದ ಭಾಷೆಯಲ್ಲಿ ಬಂದಂತಹ ಕಥಾ ಸಂಕಲನಗಳಲ್ಲಿ ಬಹಳ ವಿಶೇಷವಾದ ಸ್ಥಾನದಲ್ಲಿ ನಿಲ್ಲುವಂಥದ್ದು ಈ ಪುಸ್ತಕ. ಯಾಕೆ ಗೊತ್ತಾ, ಉತ್ತರ ಕನ್ನಡ ಜಿಲ್ಲೆ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಅದು ಒಂದು ಕಡೆ ಕರಾವಳಿ, ಇನ್ನೊಂದು ಕಡೆ ಮಲೆನಾಡು, ಎರಡನ್ನೂ ಮೈಗೂಡಿಸಿಕೊಂಡು 2 ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡು ತುಂಬ ಸುಪುಷ್ಟವಾಗಿರುವಂತಹ ನಾಡು ಉತ್ತರ ಕನ್ನಡ ಜಿಲ್ಲೆ. ಒಂದು ಕಡೆ ಮಳೆ ಜಾಸ್ತಿ, ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ, ಈ ಥರದೊಂದು ನಾಡು. ಒಂದು ಕಡೆ ಗುಡ್ಡ ಹತ್ಬಿಟ್ರೆ ಮಲೆನಾಡು ಬಂದುಬಿಡುತ್ತೆ. ಗುಡ್ಡ ಇಳಿದ ತಕ್ಷಣ ನಿಮಗೆ ಕುಮಟೆ, ಆ ಕಡೆ ಎಲ್ಲ ನಿಮಗೆ ಹೊನ್ನಾವರ, ಈ ಕಡೆ ನಿಮಗೆ ಎಲ್ಲವೂ ನಿಮಗೆ ಕಾರವಾರ, ಎಲ್ಲವೂ ನಿಮಗೆ ಕರಾವಳಿ. ಅದೇ ಈ ಕಡೆ ಸಿರ್ಸಿ ಕಡೆಗೆ ಬಂತು ಅಂದರೆ ನೀವು ಸಿರ್ಸಿ, ಸಿದ್ದಾಪುರ, ಅಂಕೋಲ ಕರಾವಳಿನೇ. ಸಿರ್ಸಿ, ಸಿದ್ದಾಪುರ ಎಲ್ಲ ನಿಮಗೆ ಮಲೆನಾಡಿಗೆ ಬರುತ್ತೆ. ಆ ಭಾಷೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಭಾಷೆಯಲ್ಲಿ ಮತ್ತು ಆ ಭಾಗದ ಜನರ ಬದುಕನ್ನು, ಭಾಗದ ಜನರ ನುಡಿಗಟ್ಟುಗಳನ್ನು ಬಳಸ್ಕೊಂಡು ಆ ಜನರ ಬದುಕಿನ ಸೂಕ್ಷ್ಮ ಸಂವೇದನೆಗಳನ್ನು ಹೇಳುವಂತಹ ಕಥೆಗಳು ಕನ್ನಡದಲ್ಲಿ ಬಂದಿದ್ದು ಬಹಳ ಅಪರೂಪ. ದೀಪಾ ಹಿರೇಗುತ್ತಿಯವ್ರ ಬಗ್ಗೆ ಹೇಳೋಕ್ಕೆ ಮೊದಲು ನಾನು ಮೊದಲು ಅದೇ ಭಾಗದ ಮತ್ತೊಬ್ಬರು ಕಥೆಗಾರರ ಬಗ್ಗೆ ಹೇಳಬೇಕು. ಅದು ನಮ್ಮ ಯಶವಂತ್ ಚಿತ್ತಾಳರ ಬಗ್ಗೆ ನಿಮ್ಗೆ ಅನೇಕರಿಗೆ ಗೊತ್ತಿರ್ಬೋದು. ಕನ್ನಡದ ಮೇರು ವ್ಯಕ್ತಿತ್ವ ಅವರದ್ದು. ಅವರ ಕಥೆಯಾದಳು ಹುಡುಗಿ ನನಗೆ ಭಾಳ ಇಷ್ಟವಾದಂತಹ ಕಥೆಯಾದಳು ಹುಡುಗಿ ಅಂತೂ ನೀವು ಕನ್ನಡ ಸಾಹಿತ್ಯದಲ್ಲಿ ಓದಲೇಬೇಕಾದಂತಹ ಕಥೆ ಅದು. ಕನ್ನಡದ
ಅತ್ಯುತ್ತಮ ಕಥೆಗಳು ಅಂತ ಹೇಳಿ ಆರಿಸಿ ಇಟ್ಟಿರುವಂತಹ ಕಥೆಗಳಲ್ಲಿ ಇರುವಂತಹ ತುಂಬ ಅಗ್ರಗಣ್ಯ ಸ್ಥಾನದಲ್ಲಿ ಬರುವಂಥದ್ದು ಕಥೆಯಾದಳು ಹುಡುಗಿ. ನಾನಂತೂ ಅದನ್ನು ತುಂಬ ಸಲ ಓದಿದ್ದೀನಿ ಅದನ್ನು. ಸೊ ಆ ಥರದ ಯಶವಂತ್ ಚಿತ್ತಾಲರು ದೂರದ ಮುಂಬೈನಲ್ಲಿ ಉದ್ಯೋಗದಲ್ಲಿದ್ದರೂ ಕೂಡ ಅವರ ಊರಾದಂಥ ಉತ್ತರ ಕನ್ನಡ ಜಿಲ್ಲೆಯ ಬದುಕಿನ ಕಥೆಗಳನ್ನು ಇದನ್ನೆಲ್ಲವನ್ನು ಬರೀತಿದ್ರು. ಅಫ್ಕೋರ್ಸ್ ಮುಂಬೈ ಬದುಕನ್ನು ಕೂಡ ತುಂಬ ಬರೆದಿದ್ದಾರೆ. ಸೊ ಯಶವಂತ್ ಚಿತ್ತಾಲರ ನಂತರ ನಮಗೆ ಮತ್ತೊಬ್ಬರು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತಿ, ಭಾಳ ವಿಶ್ವಪ್ರಸಿದ್ಧರು, ನಮ್ಮ ಜಯಂತ್ ಕಾಯ್ಕಿಣಿಯವರು. ನಿಮ್ಗೆ ಗೊತ್ತಿದ್ದವರು ಗೋಕರ್ಣದವರು. ಗೋಕರ್ಣ ಕೂಡ ಉತ್ತರ ಕನ್ನಡ ಜಿಲ್ಲೆ. ಅವರು ಕೂಡ ಆ ಊರಿನ ಕಥೆಗಳನ್ನು, ಆ ರಥಬೀದಿ ಬಗ್ಗೆ, ಅಲ್ಲಿನ ವಸ್ತು ಪ್ರದೇಶಗಳನ್ನು, ಜನರನ್ನ ಬದುಕನ್ನು ಬಳಸ್ಕೊಂಡು ಬರೆದಂಥ ಕಥೆಗಳು ಅನೇಕ ಕಥೆಗಳಿದ್ದಾವೆ, ತಾವು ಓದಬಹುದು. ಅದರ ನಂತರ ನನಗೆ ಕೈಗೆ ಸಿಕ್ಕಂಥ ಪುಸ್ತಕ ಇದೆ, ದೀಪಾ ಹಿರೇಗುತ್ತಿಯವರ ಸರಹದ್ದು ಪುಸ್ತಕ. ಇಲ್ಲೂ ಕೂಡ ಆ ಭಾಗದ ಸಾಮಾನ್ಯರ ಬದುಕು, ನಾವು ನೋಡಿಯೂ ಗ್ರಹಿಸದೆ ಬಿಟ್ಟ, ನೋಡಿಯೂ ಉಪೇಕ್ಷಿಸಿದಂತಹ ಜನರ ಬದುಕಿನ ಕಥೆಗಳು ಈ ಪುಸ್ತಕದಲ್ಲಿ ಬಂದಿದ್ದಾವೆ. ಭಾಳ ಮುಖ್ಯವಾಗಿ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಬೇಗೆ ಅಂತ ಒಂದು ಕಥೆ ಇದೆ. ಬೇಗೆ ಅಂತ ಒಂದು ಒಳ್ಳೆ ಕಥೆ ಇದೆ. ಬೇಗೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಸಮುದ್ರದ ತಟದ ಊರುಗಳು ಅಂತಂದರೆ ಆ ಪ್ರದೇಶಗಳು ಅಂದರೆ ಸ್ವಲ್ಪ ಬೇಗೆ ಜಾಸ್ತಿ ಅಲ್ವಾ. ಅದರ ದಗೆ ಅಂತ ಕರೀತಾರೆ ನಮ್ಮ ಕಡೆ, ಆ ಕಡೆ ಬೇಗೆ ಅಂತ ಕರಿಬೋದೇನೋ. ಸೊ ಬೇಗೆ ಜಾಸ್ತಿ ಅಂದರೆ ಹ್ಯುಮಿಡಿಟಿ ಜಾಸ್ತಿ. ಸ್ವಲ್ಪ ನಿಮಗೆ ಎಂಥ ತಂಪಿದ್ರು ಕೂಡ ಬೆವರು ಸುರಿತಿರುತ್ತೆ, ಬೆಳಗ್ಗೆನೇ ಬೆವರು ಸುರಿತಿರುತ್ತೆ, ಈ ಥರದ್ದೆಲ್ಲ. ಅಂದರೆ ಸಮುದ್ರದ ಹವೆ ಅದು, ಆರೋಗ್ಯ ಚೆನ್ನಾಗಿಟ್ಟಿರುತ್ತೆ ಆ್ಯಕ್ಚುಲಿ ಹವೆ. ಸೊ ಆ ಬೇಗೆ ಇಬ್ಬರು ಬದುಕಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಒಂದು ಟೆಂಪೋ, ಆ ಕರಾವಳಿಯ ರಸ್ತೆಗಳಲ್ಲಿ ಜನರನ್ನು ಹತ್ತಿಸ್ಕೊಂಡು ಹೋಗಿ ಬರುವಂಥ ಟೆಂಪೋದ ಒಬ್ಬ ಡ್ರೈವರ್ಗೂ ಒಬ್ಬ ಕಂಡಕ್ಟರ್ಗೂ ಮಧ್ಯೆ ಹೇಳ್ಕೊಳಕ್ಕಾಗದೆ, ಮಾತಿಗೆ ಮಾತು ಏನೂ ಇಲ್ಲದೆ, ದೊಡ್ಡ ಕಾರಣ ಇಲ್ಲದೆ ಒಂದು ಸಣ್ಣ ಬೇಗೆ ಹತ್ಕೊಂಡ್ಬಿಡುತ್ತೆ. ಒಳಗಡೆ ಅವ್ರನ್ನ ಕಿಚ್ಚು ಸುಡೋಕ್ಕೆ ಶುರು ಆಗುತ್ತೆ. ಕೊನೆಗೆ ಅದು ಹೇಗೆ ಅಂತ್ಯ ಆಯಿತು, ಹೇಗೆ ಒಂದು ಸಣ್ಣ ವಿಷಯ ದೊಡ್ಡದಾಗಿ ಬೆಳೆಯುತ್ತೆ, ಮತ್ತು ಆ ದೊಡ್ಡದಾಗಿ ಬೆಳೆದಂಥ ವಿಷಯಕ್ಕೆ ಹೇಗೆ ಒಂದು ಸಣ್ಣ ಅಂಶವೇ ಅದನ್ನು ಉಪಶಮನ ಮಾಡಬಹುದು ಅಂತ ತಿಳ್ಕೊಬೇಕು ಅಂದರೆ ಆ ಕಥೆ ಭಾಳ ಇಂಟ್ರೆಸ್ಟಿಂಗಾಗಿ ಓದಿಸ್ಕೊಂಡು ಹೋಗುತ್ತೆ. ಬೇಗೆ ಅಂತ ಅನ್ನೋ ಕಥೆ. ಆ ರೀತಿ 11 ಕಥೆಗಳ ಸಂಕಲನ ಈ ದೀಪಾ ಹಿರೇಗುತ್ತಿ ಅಕ್ಕವರ ಸರಹದ್ದು ಪುಸ್ತಕದಲ್ಲಿದೆ ಸ್ನೇಹಿತರೆ. ಭಾಳ ಪುಟ್ಟ ಪುಸ್ತಕ, ಕಥೆಗಳೆಲ್ಲವೂ 4 ಪುಟ 5 ಪುಟದಲ್ಲಿರುವಂತಹ ಪುಸ್ತಕ. ಸುಮಾರು 110 ಪುಟ ಇರುವಂತಹ ಪುಸ್ತಕ ಇದು ಸರಹದ್ದು. ಅಂಕಿತ ಪ್ರಕಾಶನ, ಕನ್ನಡದ ಖ್ಯಾತ ಪ್ರಕಾಶಕ ಸಂಸ್ಥೆಯಾದಂಥ ಅಂಕಿತ ಪ್ರಕಾಶನ, ಪ್ರಕಾಶ್ ಕಂಬತ್ತಳ್ಳಿಯವರು ಮತ್ತು ಅವರ ಪತ್ನಿ ಪ್ರಭಾ ಕಂಬತ್ತಳ್ಳಿಯವರು ಭಾಳ ಪ್ರೀತಿಯಿಂದ ನಡೆಸ್ತಿರುವಂಥ ಸಂಸ್ಥೆ. ಆ ಸಂಸ್ಥೆಯಿಂದ ಹೊರಬಂದಿರುವಂಥ ಪುಸ್ತಕ ಇದು, ದೀಪಾ ಹಿರೇಗುತ್ತಿಯವರ ಸರಹದ್ದು. ಭಾಳ ಒಳ್ಳೆಯ ಪುಸ್ತಕ ಇದು. ಈ ಕಥೆಗಳು ನಿಮಗೆ ಅಂದರೆ ಅದನ್ನೇ ಹೇಳಿದ್ದು ನಾನು ಮೊಟ್ಟ ಮೊದಲು ಶುರು ಮಾಡಿದಾಗ, ಒಬ್ಬ ಓದುಗ ಅದು ಒಬ್ಬಳು ಕೂಡ ಆಗ್ಬೋದು. ದಯವಿಟ್ಟು ಕ್ಷಮಿಸಿ, ನಾನು ಇಲ್ಲಿ ಯಾವುದೇ ಲಿಂಗಭೇದ ಮಾಡ್ತಾಯಿಲ್ಲ. ಒಬ್ಬ ಅಂದರೆ ಒಬ್ಬಳು ಕೂಡ ಅಂತ ಅಂದ್ಕೊಳ್ಳಿ ದಯವಿಟ್ಟು. ಒಬ್ಬ ಅಥವಾ ಒಬ್ಬಳು ಓದುಗರು ತನ್ನ ಬದುಕಿನಲ್ಲಿ ಸಾಹಿತ್ಯದ ಆಸಕ್ತಿ ಇದ್ದರೆ 1000 ಬಾಳ್ತಾರೆ ಅಂತ ಹೇಳ್ತಾರಲ್ಲ, ಅದು ಇದೇ ಕಾರಣಕ್ಕೆ. ಈಗ ನೋಡಿ, ನಾನು ಉತ್ತರ ಕನ್ನಡ ಜಿಲ್ಲೆಯ ಹುಡುಗ ಅಲ್ಲ, ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಂಥವನು. ನನ್ನ ಮೂಲ ಕನಕಪುರ, ನಮ್ಮ ತಂದೆ ತಾಯಿ ಎಲ್ಲ ರೈತರು. ನನಗೆ ಹೇಗೆ ಗೊತ್ತಾಗಬೇಕು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಬದುಕು, ಉತ್ತರ ಕನ್ನಡ ಜಿಲ್ಲೆಯ ಕಾಡಿನ ಬದುಕು, ಉತ್ತರ ಕನ್ನಡ ಜಿಲ್ಲೆಯ ಸಾಮಾನ್ಯರ ಬದುಕು, ಅಲ್ಲಿದ್ದಂಥ ಯಾರೊಬ್ಬ ಟೆಂಪೋ ಡ್ರೈವರ್ ಮತ್ತು ಆ ಕಂಡಕ್ಟರ್ ಮಧ್ಯೆ ನಡೆಯುವಂಥ ಒಂದು ಸಣ್ಣ ಸಂಘರ್ಷ ನನಗೆ ಹೇಗೆ ಅರ್ಥ ಆಗಬೇಕು. ಅದಕ್ಕೆ ಹೇಳಿದ್ದು 1000 ಬಾಳು ನಾವು ಬಾಳೋಕ್ಕೆ ಸಾಧ್ಯ ಆಗಬೇಕು ಅಂದರೆ ಆ ರೀತಿಯ ಸಾಹಿತ್ಯದ ಒಡನಾಟ ಇರಬೇಕು ಅಂತ. ಸೊ ಆ ಥರ ಒಂದು ಒಳ್ಳೆ ಓದು ನನಗಂತೂ ಆಯಿತು. ಒಂದು ಅರ್ಧ ದಿವಸದ ಓದು ಭಾಳ ಅದ್ಭುತವಾಗಿ ನಾನು ತೊಗೊಂಡು ಹೋಯಿತು ಅಂಥ ಪುಸ್ತಕ ಇದು. ಸೊ ಇದನ್ನು ದಯವಿಟ್ಟು ತೊಗೊಂಡು ಓದಿ, ಅಂಕಿತ ಪುಸ್ತಕದಲ್ಲಿ ಸಿಗುತ್ತೆ ಅಂತ ಕೇಳ್ತೀನಿ. ನಿಮಗೆ ಇನ್ನೂ ಸಂತೋಷ ಆಯಿತು ಅಂತಂದರೆ ದೀಪಾ ಹಿರೇಗುತ್ತಿಯವರು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿದ್ದಾರೆ, ಫೇಸ್ಬುಕ್ಕು ಇತ್ಯಾದಿ ಎಲ್ಲ ಕಡೆ. ಅವ್ರಿಗೂ ಹೋಗಿ ನೀವು ಅವ್ರಿಗೊಂದು ಧನ್ಯವಾದವೋ ಶುಭಾಶಯವೋ ಕೋರಬಹುದು. ಪುಸ್ತಕ ಓದಿಲ್ಲ ಅಂತಂದರೆ ಇಂಥ ಪುಸ್ತಕದ ವಿಡಿಯೋ ನೋಡಿ ಅಂತ ಕೂಡ ಅವ್ರಿಗೆ ತಿಳಿಸೋಕೆ ಅವಕಾಶ ಇದೆ. ಓದಿ ಅಂತ ಕೂಡ ನಾನು ಮನವಿ ಮಾಡ್ತೀನಿ. ಉಪದೇಶ ಕೊಡೋಷ್ಟು ದೊಡ್ಡ ನಾನು ಇನ್ನೂ ಯಾವತ್ತೂ ಆಗಿಲ್ಲ. ಹಾಗಾಗಿ ಪುಸ್ತಕಗಳನ್ನು ಓದೋಣ ಅಂತ ಕೇಳ್ಕೊತಾ. ಸೊ ನನಗಂತೂ ಉತ್ತರ ಕನ್ನಡ ಜಿಲ್ಲೆ ಯಾವತ್ತೂ ಭಾಳ ಇಷ್ಟ. ನನಗೆ ಉತ್ತರ ಕನ್ನಡ ಜಿಲ್ಲೆ ನಾನು ಓಡಾಡಿದ್ದೀನಿ, ನನಗೆ ಅನುಭವ ಇದೆ ಉತ್ತರ ಕನ್ನಡ ಜಿಲ್ಲೆ. ನಾನು ಕುಮಟೆಗೆ ಹೋಗಿದ್ದೆ, ಅಂಕೋಲಕ್ಕೆ ಹೋಗಿದ್ದೆ. ಅಂಕೋಲದಲ್ಲಿ ಆ ಇಬ್ಬರು ಮಹಾನ್ ವ್ಯಕ್ತಿತ್ವ ಆತ್ಮ ಜೀವಗಳು, ಒಂದು ಸುಕ್ರಿ ಬೊಮ್ಮಗೌಡ, ಹಾಲಕ್ಕಿ ಸಮುದಾಯದ ಅದ್ಭುತ ಗಾನಕೋಗಿಲೆ, ಅವ್ರಿಗೂ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು, ಪದ್ಮಶ್ರೀ ಬಂದಿತ್ತು. ಮತ್ತು ಇನ್ನೊಬ್ಬರು ತುಳಸಿಗೌಡ, ವೃಕ್ಷಮಾತೆ ತುಳಸಿಗೌಡ ಅವ್ರಿಗೂ ಕೂಡ ಪದ್ಮಶ್ರೀ ಅಂದರೆ ಈ ಭಾರತದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳೆಲ್ಲ ಬಂದಿತ್ತು. ಆಗ ಅವ್ರ ಸಂದರ್ಶನಕ್ಕೆ ನಾನು ಆ ಊರಿಗೆ ಹೋಗಿದ್ದು ನನಗೆ ಭಾಳ ನಂಗೆ ನೆನಪಿದೆ. ಸಿರ್ಸಿ ಜಾತ್ರೆ ಶೂಟ್ ಮಾಡೋಕ್ಕೆ ಇತ್ತೀಚೆಗಷ್ಟೇ ಹೋಗಿದ್ದೆ, ಸಿರ್ಸಿಗೆ ಹೋಗಿದ್ದೆ. ಆಮೇಲೆ ನಮ್ಮ ಶಿವಾನಂದ ಕಳವೆಯವರು ಆ ಭಾಗದ ಕಾಡೊಳಗೆ ಮನೆ ಮಾಡಿಕೊಂಡು ಅವರು ಅಲ್ಲಿ ಹೇಗೆ ಪರಿಸರದ ಕೆಲಸ, ಕೃಷಿ ಕೆಲಸ ಮಾಡ್ತಿದ್ದಾರೆ, ಅದನ್ನೆಲ್ಲ ನಾವು ಮಾಡಿದ ಸಂತೋಷ ಆಯಿತು. ಬನವಾಸಿ ಮಧುಕೇಶ್ವರ, ಆ ವಿಡಿಯೋ ಕೂಡ ನಾವು ಮಾಡಿದ್ದೇವೆ, ಮಧುಕೇಶ್ವರನ ವಿಡಿಯೋಗಳು. ಸೊ ಹೀಗೆ ನನಗೆ ನೆನಪು ಉತ್ತರ ಕನ್ನಡ ಜಿಲ್ಲೆ ಅಂದರೆ ಭಾಳ ಸಂತೋಷವಾಗಿ ನನಗೆ ಹೋಗೋಕ್ಕೆ ಇಷ್ಟ ಆಗುತ್ತಂಥ ಊರು ಉತ್ತರ ಕನ್ನಡ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ. ಸೊ ಹಾಗಾಗಿ ಮಾರಿಕಾಂಬೆಯ ಆಶೀರ್ವಾದ ಎಲ್ರಿಗೂ ಇರಲಿ. ಒಳ್ಳೆ ಕೆಲಸ ಮಾಡೋರಿಗೆ ಪುಸ್ತಕ ಓದೋಣ, ಕಾಣದ ಹೊಸ ಬದುಕನ್ನು ನೋಡೋಣ ಅಂತ ಕೇಳ್ಕೊತೀನಿ. ಹಾಗಾಗಿ ದೀಪಾ ಹಿರೇಗುತ್ತಿಯವರೇ, ನಿಮ್ಮ ಲೇಖನಿಯಿಂದ ಹೀಗೆ ಅನೇಕ ಲೇಖನಗಳು ಬರಲಿ. ದೀಪಾ ಹಿರೇಗುತ್ತಿಯವರ ಲೇಖನಗಳು ಪ್ರಜಾವಾಣಿಯಲ್ಲಿ ಬರ್ತಾ ಇದ್ದಾವೆ, ಓದಿ ಅಂತ ಕೂಡ ಕೇಳ್ಕೊತೀನಿ. ಧನ್ಯವಾದ.